ಸಹಕಾರಿ ಸಂಘದ ಚುನಾವಣೆ ನಿಮಿತ್ತ ಪ್ರಚಾರ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯ ಸಹೋದರರು ಹಾಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಎ.ಬಿ. ಪಾಟೀಲ್ ಅವರೇ, ಇದೀಗ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಸಹೋದರ ಮಿತ್ರರಾಗಿರ್ತಕ್ಕಂಥ ಬಸವರಾಜ ಹುಂದ್ರಿ ಅವರೇ, ಕಲಗೋಡ ಪಾಟೀಲ್ ಅವರೇ, ಈ ನಮ್ಮ ಹತ್ತರಿಗೆ PKPS ನ ಹೆಸರು ಮಾಡಿದ ಎಲ್ಲ ಸದಸ್ಯರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತು ಹತ್ತರ್ಗಿ ಗ್ರಾಮದ ಮತ್ತು ಇಂದಿರಾನಗರ್ ಅನಂತಪುರ ಗ್ರಾಮದ ಎಲ್ಲ ಗುರು ಹಿರಿಯರ ತಾಯಂದ್ರ ಸಹೋದರ ಸ್ನೇಹಿತರು, ಯುವಕ ಮಿತ್ರರೇ, ಈ ಚುನಾವಣೆ ಬಹುಶಃ ಅವಶ್ಯ ಇಲ್ಲ ಅನ್ನೋದು ನನ್ನ ಮಾತು. ಆದರೆ ಅನಿವಾರ್ಯವಾಗಿ ದಿವಂಗತ ಉಮೇಶಣ್ಣ ಕತ್ತಿಯವರು ತೀರಿ ಹೋದ ನಂತರ ಈ ಹುಕ್ಕೇರಿ ತಾಲೂಕು ರಾಜಕೀಯವಾಗಿ ನಾವು ಹಿಡಿದು ಸಾಧಿಸಬೇಕು ಅನ್ನೋಂಥ ವಿಚಾರದಲ್ಲಿ ಕೆಲವಷ್ಟು ಜನ ಈ ರಾಜಕಾರಣದ ಬಗ್ಗೆ ಹಿಡಿದು ಸಾಧಿಸುವಂತ ಒಂದು ಪ್ರಯತ್ನದ ಅಂಗವಾಗಿ ಈ ಮೊದಲನೇ ಚುನಾವಣೆಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ. ಈ ಸಂದರ್ಭದಲ್ಲಿ ಅದನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ನಾವು, ಯಾಕಂದ್ರೆ ಕಳೆದ ಒಂದು 15-20 ವರ್ಷದಲ್ಲಿ ಇದು ಡಿಲಿಮಿಟೇಷನ್ ಆದ ನಂತರ ಈ ಎಮ್ಕನಮಡಿ ಭಾಗ, ಎಮ್ಕನಮಡಿ ಕ್ಷೇತ್ರದ ಜನ ಏನು ಸಮಸ್ಯೆಗಳನ್ನ ಎದುರಿಸಾಕತ್ತೀರಿ ಅದೆಲ್ಲ ನಮಗೆ ತಿಳಿದ, ನಾವು ತಿಳ್ಕೊಂಡಿದ್ದೀವಿ. ಅದರ ಬಗ್ಗೆ ಪರಿಹಾರವನ್ನು ಕಂಡು ಹಿಡಿಯುವಂಥ ಪ್ರಯತ್ನವನ್ನು ಮಾಡಕತ್ತೀವಿ. ಅದರ ಮೊದಲೇ ಹೆಜ್ಜೆಯಾಗಿ ಒಂದು ದಿವಸ ವಿದ್ಯುತ್ ಸಹಕಾರಿ ಸಂಸ್ಥೆಯ ಒಂದು ಚುನಾವಣೆ ಬಂದಿದೆ. ಆ ಚುನಾವಣೆಯಲ್ಲಿ ಈಗ ಹುಕ್ಕೇರಿ ಸ್ವಾಭಿಮಾನಿ ರೈತ ಪ್ಯಾನೆಲ್ ಅನ್ನ ತಾವೆಲ್ಲ ಬೆಂಬಲ ಮಾಡೋದ್ರ ಮುಖಾಂತರ ಅವರನ್ನು ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿಕೊಟ್ಟು ನಮ್ಮ ತಾಲೂಕಿನ ಸಂಘ ಸಂಸ್ಥೆ, ನಮ್ಮ ತಾಲೂಕಿನ ಸಹಕಾರಿ ಕ್ಷೇತ್ರ, ನಮ್ಮ ತಾಲೂಕಿನ ರಾಜಕೀಯ ಕ್ಷೇತ್ರ, ನಮ್ಮ ತಾಲೂಕಿನ ಎಲ್ಲಾ ಕ್ಷೇತ್ರಗಳಲ್ಲಿ ನಮ್ಮ ತಾಲೂಕಿನವರೇ ಇರಬೇಕು ಅನ್ನುವಂಥ ಒಂದು ದೃಢ ಸಂಕಲ್ಪದ ಮುಖಾಂತರ ಇವತ್ತು ದಿವಸ ಎ.ಬಿ. ಪಾಟೀಲ್ ನಾನು ಕೂಡಿ ಇವತ್ತು ದಿವಸ ನಿಮ್ಮೂರಿಗೆ ಬಂದಿದ್ದೀವಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ನನಗೆ ವೈಯಕ್ತಿಕವಾಗಿರ್ತಕ್ಕಂಥ ಯಾವ ತಾರತಮ್ಯ ಅಥವಾ ಯಾವುದು ನಮಗೆ ಅವ್ರಿಗೆ ನ್ಯಾಯನೂ ಇಲ್ಲ. ಇವತ್ತಿಗೆ ಅವರು ಕಾಂಗ್ರೆಸ್ ಪಕ್ಷದಾಗ ಅದಾರ, ನಾನು ಬಿಜೆಪಿ ಆಗದ. ಕಾಂಗ್ರೆಸ್ ಪಕ್ಷದಾಗ ಬಂದಾಗ ಅವ್ರು ಹೆಲ್ಪ್ ಮಾಡ್ತಾರೆ, ಬಿಜೆಪಿ ಗವರ್ಮೆಂಟ್ ಬಂದಾಗ ನಾನು ಹೆಲ್ಪ್ ಮಾಡ್ತೀನಿ. ಅವ್ರೇನು ಆಟ ಹೊಡೆಯೋರು ಅದನ್ನ ಆಟ ನಾವು ಇವತ್ತು ದಿವಸ ಹೂಡುವಂತ ಸಂದರ್ಭದಲ್ಲಿ ನಮ್ಮ ಜನರನ್ನ ಕಾಪಾಡುವಂತ ಕೆಲಸ, ನಮ್ಮ ಜನರನ್ನ ಸಂರಕ್ಷಣೆ ಮಾಡುವಂತ ಕೆಲಸವನ್ನ ನಾವು ಇವತ್ತಿನ ದಿವಸ ಮಾಡ್ತಾ ಇದ್ದೀವಿ. ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ರಾಜಕೀಯ ಮಾಡಬಾರ್ದು. ಸಹಕಾರಿ ಕ್ಷೇತ್ರ ಇವತ್ತಿನ ದಿವಸ ವಿಶೇಷವಾಗಿ ಹುಕ್ಕೇರಿ ತಾಲೂಕಿಗೆ ಹೇಳ್ಬೇಕಾದ್ರೆ ಕಳೆದ 40 ವರ್ಷದಿಂದ ಈ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಎಂದೂ ಬಂದಿರಲಿಲ್ಲ. ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತಿಗಳು ಸಹಿತ ನಮ್ಮಲ್ಲಿ 56 ಗ್ರಾಮ ಪಂಚಾಯತಿ ಹುಕ್ಕೇರಿ ತಾಲೂಕಿನಲ್ಲಿ ಸರ್ವಸಾಧಾರಣ 35ರಿಂದ 40 ಗ್ರಾಮ ಪಂಚಾಯತಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾವೆ. 92 PKPS, 92 PKPS ನಲ್ಲಿ 60ರಿಂದ 70 PKPSಗಳು ಅವಿರೋಧವಾಗಿ ಆಯ್ಕೆ ಆಗ್ತಾ ಬಂದಿದ್ದಾವೆ. ಇದರರ್ಥ ನಮ್ಮ ತಾಲೂಕಿನ ಜನರ ಪಲ್ಸ್ ರೇಟ್ ಏನ್ ಹೇಳ್ತಂದ್ರೆ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ಬೇಡ ಅನ್ನುವಂತ ಮಾತಕ್ಕೆ ನಮ್ಮ ತಾಲೂಕಿನ ಜನ ದಿವಂಗತ ಅಪ್ಪನಗೌಡ ಪಾಟೀಲ್ನ ಹಿಡಿದು ಇಲ್ಲಿವರೆಗೆ ಅವ್ರು ಹಾಕಿಕೊಟ್ಟಂತ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲ ನಡ್ಕೊಂತ ಬಂದಿದ್ದೀವಿ. ಆದ್ರೆ ಇವತ್ತು ಅನಿವಾರ್ಯವಾಗಿ ಈ ಚುನಾವಣೆಯನ್ನು ಮಾಡಬೇಕು. ಈ ಚುನಾವಣೆ ಅವ್ರಿಗೆ ಬಹಳ ಮಹತ್ವದ್ದಿಲ್ಲ. ಆದ್ರೆ ಇಲ್ಲಿ ರಾಜಕೀಯ ಹಿಡಿತ ಸಾಧಿಸುವಂತ ಒಂದು ಪ್ರಯತ್ನವನ್ನು ಮಾಡಕತ್ತಾರ. ರಾಜಕೀಯ ಹಿಡಿತ ಸಾಧಿಸುವ ಪ್ರಯತ್ನ ಅಂತಂದ್ರೆ ಇವತ್ತು ನಿಮ್ಮ ಊರಾಗೂ ಒಂದು 50-100 ವಂಕಿ ನಿಮ್ಮಲ್ಲಿ ಅದಾವ, ನಮ್ಮ ಊರಾಗ ಅದಾವ, ಮತ್ತೊಂದು ಊರಾಗ ಅದಾವ, ಇನ್ನೊಂದು ಊರಾಗ ಅದಾವ. ಸರ್ವಸಾಧಾರಣ ಹುಕ್ಕೇರಿ ತಾಲೂಕಿನಲ್ಲಿ 8ರಿಂದ 10 ಸಾವಿರ ವಂಕಿ ಹಾಕಿ ಜನ ನಮ್ಮ ರೈತ ಬಾಂಧವರು ಅದಾರ. ಅವ್ರನ್ನ ಮೂಗ್ ಹಿಡಿಬೇಕಿ, ವಂಕಿ ಯಾಕೆ ಹಾಕಿದಿ, ನೀ ವಂಕಿ ಸಾಕ್ತಿವ ಅನ್ನೋಂತ ಒಂದು HP ಐತಿ, ಭಾವ್ಯಾಗ 5 HP ಐತಿ, ಕಾಗದಾಗ 5 HP ಐತಿ, ಭಾವ್ಯಾಗ 7 HP ಐತಿ, ಕಾಗದಾಗ 10